ಬಿಸಿ ರೋಡಿನ ಆಡಳಿತ ಸೌಧದ ಆವರಣದಲ್ಲಿ ಅನಧಿಕೃತವಾಗಿ ಖಾಸಗಿ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತ ವಾಹನ ನಿಲುಗಡೆಗೆ ಕಡಿವಾಣ ಹಾಕಲು ನಾಳೆಯಿಂದ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರ. ಇವತ್ತು ಏನು ನಾನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ತಾಲೂಕು ಆಫೀಸು ಆವರಣದಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕೆಲವರು. ಇಲ್ಲಿಂದ ಮಂಗಳೂರಿಗೆ ಹೋಗುವಂತ ಬೆಳಗ್ಗೆ 7 ಗಂಟೆಗೆ ಹೋಗೋ 6 ಗಂಟೆ ಹೋಗುವಂತವ್ರು ತಂದು ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಸಂಜೆ 7 ಗಂಟೆ 8 ಗಂಟೆ ಮೇಲೆ ಬಂದು ತಗೊಂಡೋಗುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿ ಲೋಕಲ್ ಅಲ್ಲಿ ಪಾಪ ಬಂದು ದಿನನಿತ್ಯ ಏನ್ ಸಾರ್ವಜನಿಕರು ಬರ್ತಾರೋ ಅವ್ರಿಗೆ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ. ಮತ್ತೆ ನಮ್ಮ ಅಫಿಷಿಯಲ್ಸ್ಗೆ ಅಂದ್ರೆ ತಾಲೂಕು ಆಫೀಸಲ್ಲಿ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತ ನೌಕರರಿಗೂ ಸಹ ಪಾರ್ಕಿಂಗ್ ಮಾಡೋದಕ್ಕೆ ಸ್ಥಳಾವಕಾಶ ಇಲ್ಲ. ಆ ತರ ತಂದು ಬೇಕಾಬಿಟ್ಟಿಯಾಗಿ ನಿಲ್ಸಿ ಹೋಗ್ತಾರೆ. ಮತ್ತೆ ನಮ್ಮ ಬೇರೆ ಅಧಿಕಾರಿಗಳು ಬರ್ತಿರ್ತಾರೆ, ನಾವು ಬರ್ತಿರ್ತೀವಿ. ಆ ಜೀಪ್ ಬಂದಾಗ ಅಲ್ಲಿ ಸ್ಥಳನೇ ಇರೋದಿಲ್ಲ. ಆ ತರ ಬೇಕಾಬಿಟ್ಟಿಯಾಗಿ ಮಧ್ಯ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ. ನಾವು ಕಾರ್ ಪಾರ್ಕಿಂಗ್ ಎಲ್ಲಿ ನಿಲ್ಸ್ಬೇಕು ಮತ್ತೆ ಬೈಕ್ಗಳನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಬೋರ್ಡ್ಗಳನ್ನ ಹಾಕಿರ್ತೀವಿ. ಆ ಬೋರ್ಡ್ ಎಲ್ಲಿ ಹಾಕಿದೀವಿ ಅಲ್ಲಿ ಮಾತ್ರ ನಿಲ್ಲಿಸ್ತೀವಿ. ನೋ ಪಾರ್ಕಿಂಗ್ ಅಂತ ಎಲ್ಲಿ ಬೋರ್ಡ್ ಹಾಕಿರ್ತೀವಿ ಅಲ್ಲಿ ನಿಲ್ಸೋದು ಬೇಡ. ಈ ತರ ಬೇಕಾಬಿಟ್ಟಿಯಾಗಿ ನಿಲ್ಸೋದ್ರೆ ತುಂಬಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ನಮಗೆ ಅಧಿಕಾರಿಗಳಿಗೆ, ನಮ್ಮ ನೌಕರರಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ನಾನು ತಮ್ಮಲ್ಲೆಲ್ಲ ಕೇಳ್ಕೊಂತೀನಿ, ಮಂಗಳೂರಿಗೆ ಹೋಗುವಂತವ್ರು ಇಲ್ಲಿ ದಯವಿಟ್ಟು ನಮ್ಮ ಹತ್ರ ನಿಲ್ಸಕ್ ಹೋಗ್ಬೇಡಿ. ತಾಲೂಕು ಆಫೀಸಲ್ಲಿ ನಾನು ಇದನ್ನ ಕಾರ್ಯಗತಗೊಳಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂಚೆ ನಾನು ಇದನ್ನ ಬೀಗ ಹಾಕ್ತಾ ಇರ್ಲಿಲ್ಲ ಗೇಟಿಗೆ. ನಾಳೆಯಿಂದ ನಾನು ಬೆಳಿಗ್ಗೆ 6 ಗಂಟೆಗೆ ಗೇಟ್ ಅನ್ನು ಹಾಕ್ತೀನಿ. 9:15 ಏನು ಆಫೀಸ್ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ನಾನು ಗೇಟ್ ಅನ್ನು ತೆಗಿತೀನಿ. ಮತ್ತೆ ಸಂಜೆನೂ ಸಹ 7 ಗಂಟೆಗೆ ನಾನು ಗೇಟ್ ಅನ್ನ ಬಂದ್ ಮಾಡ್ತೇನೆ. ತಾವು ಸಹಕರಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.